ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು. ಮಿತ್ರರೆಲ್ಲರೂ ಹೇಗಿದ್ದೀರಾ? ದೇವರ ದಯೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ಇತ್ತ ಎಲ್ಲವೂ ಸುಗಮವಾಗಿ ಸಾಗಿದೆ ದೇವರ ದಯೆಯಿಂದ. ಕ್ರಿಸ್ತನು ನಮ್ಮ ಜೀವ ಮಹಿಮೆಯಲ್ಲಿ ಕಾಣಿಸಿಕೊಳ್ಳುವ ಮಹಾನ್ ನಿರೀಕ್ಷೆ ಮತ್ತು ನಮ್ಮ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾದಾಗ ನೀವೂ ಸಹ ಆತನ ಸಂಗಡ ಮಹಿಮೆಯಲ್ಲಿ ಪ್ರತ್ಯಕ್ಷರಾಗುವಿರಿ. ಈ ವಚನ ಸತ್ಯವೇದದಲ್ಲಿ ಯಾವ ಅಧ್ಯಾಯದಲ್ಲಿದೆ ಅನ್ನೋದು ಯಾರಿಗಾದ್ರೂ ಗೊತ್ತಿದೆಯಾ ಅಥವಾ ಊಹೆ ಮಾಡ್ಬೋದಾ? ಅದೇ ಕೊಲೊಸ್ಸೆಯವರಿಗೆ 3:4. ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ಅನೇಕರು ಜೀವನದ ಅರ್ಥವನ್ನು ಹುಡುಕುತ್ತಿದ್ದಾರೆ. ಕೆಲವರು ಸಂಪತ್ತಿನಲ್ಲಿ, ಕೆಲವರು ಸಂಬಂಧಗಳಲ್ಲಿ, ಇನ್ನೂ ಕೆಲವರು ಅಧಿಕಾರದಲ್ಲಿ ಜೀವನದ ಸಂತೋಷವನ್ನು ಹುಡುಕ್ತಾನೇ ಇರ್ತಾರೆ. ಆದರೆ ದೇವರ ವಾಕ್ಯ ನಮಗೆ ಒಂದು ಅದ್ಭುತ ಸತ್ಯವನ್ನು ತಿಳಿಸುತ್ತದೆ. ಕ್ರಿಸ್ತನೇ ನಮ್ಮ ಜೀವ. ನಮ್ಮ ಜೀವನದ ಕೇಂದ್ರದಲ್ಲಿ ಯೇಸು ಇದ್ದಾಗ ಮಾತ್ರ ನಿಜವಾದ ಶಾಂತಿ, ಸಂತೋಷ ಮತ್ತು ನಿರೀಕ್ಷೆ ದೊರೆಯುತ್ತದೆ. ಕೊಲೊಸ್ಸೆಯವರಿಗೆ 3:4 ನಮಗೆ ಭವಿಷ್ಯದ ಮಹಿಮೆಯ ಭರವಸೆಯನ್ನು ನೀಡುತ್ತದೆ. ಇಂದು ನಾವು ಈ ವಾಕ್ಯದ ಮೂಲಕ ಕ್ರಿಸ್ತನೊಂದಿಗೆ ಇರುವ ನಮ್ಮ ಸಂಬಂಧ, ನಮ್ಮ ನಿರೀಕ್ಷೆ ಮತ್ತು ನಮ್ಮ ಶಾಶ್ವತ ಗುರಿಯ ಬಗ್ಗೆ ಧ್ಯಾನಿಸೋಣ ಮಿತ್ರರೇ. ಕ್ರಿಸ್ತನು ನಮ್ಮ ಜೀವ. ಪೌಲನು ಕ್ರಿಸ್ತನು ನಮ್ಮ ಸಹಾಯಕ ಅಥವಾ ಕ್ರಿಸ್ತನು ನಮ್ಮ ಸ್ನೇಹಿತ ಎಂದು ಮಾತ್ರ ಹೇಳಲಿಲ್ಲ. ಅದನ್ನು ಮಾತ್ರ ಹೇಳಲಿಲ್ಲ, ಕ್ರಿಸ್ತನು ನಮ್ಮ ಜೀವ ಎಂದು ಹೇಳಿದನು. ದೇಹಕ್ಕೆ ಉಸಿರು ಹೇಗೆ ಅಗತ್ಯವೋ ಆತ್ಮಕ್ಕೆ ಕ್ರಿಸ್ತನು ಹಾಗೆಯೇ ಅಗತ್ಯ, ಅಷ್ಟೇ ಅಗತ್ಯ. ಯೇಸುವಿಲ್ಲದೆ ಆತ್ಮಿಕ ಜೀವನ ಶೂನ್ಯವಾಗುತ್ತದೆ. ನಮ್ಮ ನಿರ್ಧಾರಗಳು, ಮಾತುಗಳು ಮತ್ತು ಕಾರ್ಯಗಳಲ್ಲಿ ಕ್ರಿಸ್ತನು ಪ್ರತಿಫಲಿಸಬೇಕು. ಹಾಗಾದರೆ ನಮ್ಮ ಪ್ರಶ್ನೆ ಒಂದಿರುತ್ತೆ, ಏನದು? ನನ್ನ ಜೀವನವನ್ನು ನಡೆಸುತ್ತಿರುವುದು ಕ್ರಿಸ್ತನ ಅಥವಾ ಲೋಕದ ಆಕರ್ಷಣೆಗಳ? ಇದಕ್ಕೆ ಉತ್ತರವಾಗಿ ಕ್ರಿಸ್ತನು ಪ್ರತ್ಯಕ್ಷವಾಗುವ ದಿನ. ಯೇಸು ಮೊದಲ ಬಾರಿ ರಕ್ಷಕನಾಗಿ ಬಂದನು, ಆದರೆ 2ನೇ ಬಾರಿ ಮಹಿಮೆಯ ರಾಜನಾಗಿ ಬರಲಿದ್ದಾನೆ. ಆ ದಿನವು ನಿಶ್ಚಿತವಾಗಿದೆ. ದೇವರ ಮಕ್ಕಳು ಆ ದಿನವನ್ನು ಭಯದಿಂದಲ್ಲ, ಸಂತೋಷದಿಂದ ಎದುರು ನೋಡುತ್ತಾರೆ. ಈ ಲೋಕದ ಕಷ್ಟಗಳು ಶಾಶ್ವತವಲ್ಲ, ಕ್ರಿಸ್ತನ ಮಹಿಮೆ ಶಾಶ್ವತವಾಗಿದೆ. ನಾವು ಪ್ರತಿದಿನವೂ ಯೇಸುವಿನ ಆಗಮನಕ್ಕೆ ಸಿದ್ಧರಾಗಿರಬೇಕು. ನಾವು ಮಹಿಮೆಯಲ್ಲಿ ಪ್ರತ್ಯಕ್ಷರಾಗುವೆವು. ನಾವೂ ಮಹಿಮೆಯಲ್ಲಿ ಪ್ರತ್ಯಕ್ಷರಾಗುವೆವು. ಈ ವಾಕ್ಯದ ಅತ್ಯಂತ ಸಂತೋಷದ ಭಾಗ ಇದೆ. ಇಂದು ನಾವು ದುಃಖ, ನೋವು, ಪರೀಕ್ಷೆಗಳನ್ನು ಅನುಭವಿಸುತ್ತಿರಬಹುದು. ಆದರೆ ದೇವರು ನಮ್ಮನ್ನು ಮಹಿಮೆಯ ಜೀವನಕ್ಕೆ ಕರೆಯುತ್ತಾನೆ. ಯೇಸುವಿನೊಂದಿಗೆ ಇರುವ ಶಾಶ್ವತ ಮಹಿಮೆ ನಮ್ಮ ನಿರೀಕ್ಷೆಯಾಗಿದೆ. ರೋಮಾಪುರದವರಿಗೆ 8:18 ಹೀಗೆ ಹೇಳುತ್ತೆ, ಈಗಿನ ಕಷ್ಟಗಳು ಮುಂದೆ ನಮಗೆ ಪ್ರಕಟವಾಗುವ ಮಹಿಮೆಗೆ ಹೋಲಿಸಿದರೆ ಏನೂ ಅಲ್ಲ. ಹಾಗೆ ಈ ನಿರೀಕ್ಷೆ ನಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ? ಪವಿತ್ರ ಜೀವನಕ್ಕೆ ಕರೆಯುತ್ತದೆ. ಯೇಸು ಬರಲಿದ್ದಾನೆ ಎಂಬ ಅರಿವು ನಮ್ಮನ್ನು ಪಾಪದಿಂದ ದೂರ ಇಡುತ್ತದೆ, ಧೈರ್ಯ ನೀಡುತ್ತದೆ. ಕಷ್ಟಗಳು ಬಂದಾಗಲೂ ದೇವರ ವಾಗ್ದಾನವನ್ನು ನೆನಪಿಸುತ್ತದೆ, ನಮ್ಮನ್ನು ಸೇವೆಗೆ ಪ್ರೇರೇಪಿಸುತ್ತದೆ. ಇತರರು ಈ ಮಹಿಮೆಯ ನಿರೀಕ್ಷೆಯನ್ನು ಹೊಂದುವಂತೆ ಸುವಾರ್ತೆಯನ್ನು ಹಂಚಿಕೊಳ್ಳಲು ಪ್ರೇರೇಪಿಸುತ್ತದೆ. ಹಾಗಾದರೆ ಇದನ್ನು ನಾವು ಹೇಗೆ ಅನ್ವಯಿಸಿಕೊಳ್ಳೋದು? ಪ್ರತಿದಿನ ಕ್ರಿಸ್ತನೊಂದಿಗೆ ಸಮಯ ಕಳೆಯುವುದು. ನಿಮ್ಮ ನಿರೀಕ್ಷೆಯನ್ನು ಲೋಕದಲ್ಲಿ ಅಲ್ಲ, ಕ್ರಿಸ್ತನಲ್ಲಿ ಇಡುವುದು. ಯೇಸುವಿನ ಆಗಮನಕ್ಕೆ ಸಿದ್ಧರಾಗಿ ಜೀವಿಸುವುದು. ಇತರರಿಗೆ ದೇವರ ಪ್ರೀತಿಯನ್ನು ತೋರಿಸಿ ಜೀವಿಸುವುದು. ಹಾಗೆ ಪ್ರಿಯ ಮಿತ್ರರೇ, ಈ ಲೋಕದ ಎಲ್ಲವೂ ಒಂದು ದಿನ ಕೊನೆಗೊಳ್ಳುತ್ತೆ. ಏನೇ ಇರ್ಬೋದು ನಮ್ಮ ಹತ್ರ, ಎಲ್ಲವೂ ಒಂದಲ್ಲ ಒಂದು ದಿನ ಕೊನೆಗೊಂಡೇಗೊಳ್ಳುತ್ತೆ. ಆದರೆ ಕ್ರಿಸ್ತನಲ್ಲಿ ಇರುವ ಜೀವ ಮಾತ್ರ ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಕೊಲೊಸ್ಸೆಯವರಿಗೆ 3:4
ನಮಗೆ ಮಹಾನಿರೀಕ್ಷೆಯನ್ನು ನೀಡುತ್ತದೆ. ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಾವೂ ಸಹ ಆತನೊಂದಿಗೆ ಮಹಿಮೆಯಲ್ಲಿ ಪ್ರತ್ಯಕ್ಷರಾಗುವೆವು ಅಲ್ವಾ? ಆದ್ದರಿಂದ ನಮ್ಮ ದೃಷ್ಟಿಯನ್ನು ಭೂಮಿಯ ವಿಷಯಗಳ ಮೇಲೆ ಅಲ್ಲ, ಪರಲೋಕದ ವಿಷಯಗಳ ಮೇಲೆ ಇಡೋಣ. ಕ್ರಿಸ್ತನು ನಮ್ಮ ಜೀವವಾಗಿರಲಿ, ಆಗ ನಮ್ಮ ಭವಿಷ್ಯ ಮಹಿಮೆಯಿಂದ ತುಂಬಿರುತ್ತದೆ. ಕ್ರಿಸ್ತನು ನಮ್ಮ ಜೀವ. ಆತನು ಬಂದಾಗ ನಾವು ಮಹಿಮೆಯಲ್ಲಿ ಆತನೊಂದಿಗೆ ಇರುತ್ತೇವೆ. ಹಾಗಾಗಿ ತಾವೆಲ್ಲರೂ ಕರಗಳನ್ನು ಜೋಡಿಸಿ ಯೇಸುವಿನಲ್ಲಿ ತದೇಕ ಚಿತ್ತದಿಂದ ನೋಡುತ್ತಾ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸುವಿರಾ? ಪರಲೋಕದ ಪ್ರೀತಿಯ ತಂದೆಯೇ, ಕೊಲೋಸೆಯವರಿಗೆ 3:4 ಅದ್ಭುತ ವಾಗ್ದಾನಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಕ್ರಿಸ್ತನು ನಮ್ಮ ಜೀವವಾಗಿರುವುದಕ್ಕಾಗಿ ಧನ್ಯವಾದಗಳು. ನಮ್ಮ ಹೃದಯಗಳನ್ನು ಲೋಕದ ವಿಷಯಗಳಿಂದ ದೂರ ಮಾಡಿ ನಿನ್ನ ಕಡೆಗೆ ತಿರುಗಿಸು. ಕರ್ತನೇ, ನಮ್ಮ ಜೀವನದಲ್ಲಿ ನಿನ್ನ ಸನ್ನಿಧಾನವನ್ನು ಹೆಚ್ಚಿಸು, ನಿನ್ನ ಸಾನ್ನಿಧ್ಯವನ್ನು ಹೆಚ್ಚಿಸು. ನಿನ್ನ ಆಗಮನಕ್ಕಾಗಿ ಕಾಯುವ ನಂಬಿಕೆಯನ್ನು ಮತ್ತು ಪವಿತ್ರ ಜೀವನವನ್ನು ನಮಗೆ ದಯಪಾಲಿಸು. ನಿರಾಶೆಯಲ್ಲಿರುವವರಿಗೆ ನಿರೀಕ್ಷೆ, ದುಃಖದಲ್ಲಿರುವವರಿಗೆ ಸಮಾಧಾನ, ಬಲಹೀನರಿಗೆ ಶಕ್ತಿ ನೀಡು. ನಾವು ಪ್ರತಿದಿನವೂ ನಿನಗೆ ಮೆಚ್ಚುವ ರೀತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡು. ಒಂದು ದಿನ ನಿನ್ನ ಮಹಿಮೆಯಲ್ಲಿ ನಿನ್ನೊಂದಿಗೆ ಇರುವ ಭಾಗ್ಯವನ್ನು ನಮಗೆ ನೀಡು. ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್, ಆಮೇನ್.